ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಮೆ ವಿತ್ ಶೇಷು. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆರ್ಸ್ಲಿ ಹಿಲ್ಸ್. ಸೊ ನಾವು ಪ್ರೊನೌನ್ಸಿಯೇಷನ್ ಮಾಡುವಾಗ ಆರ್ಸ್ಲಿ ಹಿಲ್ಸ್ ಅಂತೀವಿ, ಬಟ್ ಅದು ರಿಯಲ್ ನೇಮ್ ಏನಪ್ಪಾ ಅಂದ್ರೆ ಆರ್ಸ್ಲಿ ಹಿಲ್ಸ್ ಅಂತ. ಸೊ ಆಂಧ್ರದ ಊಟಿ ಅಂತಾನೆ ಫೇಮಸ್ ಆದ ಆರ್ಸ್ಲಿ ಹಿಲ್ಸ್ ಕೂಡ ಒಳ್ಳೆ ಟೂರಿಸ್ಟ್ ಪ್ಲೇಸಸ್ ಸಖತ್ತಾಗಿರುತ್ತೆ. ಸೊ ವಿಡಿಯೋ ಅಂತೂ ಸಖತ್ತಾಗಿ ಬಂದಿದೆ. ಫೋರ್ ಟು ವಿಡಿಯೋ. ಹಲೋ ಗಾಯ್ಸ್, ಸೊ ನಾವು ಇವತ್ತು ಬಂದಿದ್ದೀವಿ ಆರ್ಸ್ಲಿ ಹಿಲ್ಸ್ಗೆ. ಸೊ ಸನ್ರೈಸ್ನ ಎಂಜಾಯ್ ಮಾಡಿ. ಫುಲ್ಲು ಬೆಟ್ಟನೇ, ಬಟ್ ಇಲ್ಲಿ ಏನಪ್ಪ ಅಂದರೆ ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಅದೇ ಇದು ಅಡ್ವಾಂಟೇಜ್ ಆರ್ಸ್ಲಿ ಹಿಲ್ಸಲ್ಲಿ. ಸೊ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ನೋಡಿ, ನಿಮ್ಗೆ ಎಲ್ಲೇ ನೋಡ್ರು ನಾರ್ಮಲ್ ಬೇರೆ ಕಡೆ ಬೆಟ್ಟಗಳಲ್ಲಿ ಒಂಥರ ಎಲ್ಲ ಬರೀ ಬೆಟ್ಟಗಳು ಅವು ಇವು ಇರುತ್ತೆ. ಸೊ ಇಲ್ಲಿ ಬರೀ ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಇದು ಸಖತ್ ಅಡ್ವಾಂಟೇಜು ಆರ್ಸ್ಲಿ ಹಿಲ್ಸಲ್ಲಿ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ಫ್ರಂಟ್ ಕ್ಯಾಮ್ರಾದೆಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಅದಕ್ಕೆ ಫ್ರಂಟ್ ಕ್ಯಾಮ್ರಲ್ಲಿ ನೋಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಖತ್ ಎಷ್ಟು ಗ್ರೀನ್ರಿ ಇರುತ್ತೆ ಅಂದರೆ ನೋಡಿ, ಕಂಪ್ಲೀಟ್ ನೀವೆಲ್ಲೇ ನೋಡ್ರು ಕಂಪ್ಲೀಟ್ಲಿ ಗ್ರೀನ್ರಿನೇ ಕಾಣಿಸುತ್ತೆ. ಸೊ ಆರ್ಸ್ಲಿ ಹಿಲ್ಸ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮಗೆ ಬೇರೆ ಕಡೆ ಬೆಟ್ಟಗಳಲ್ಲಿ ನಾರ್ಮಲ್ ಒಂಥರ ಲೈಟಾಗಿ ಡ್ರೈ ಆಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಎಲ್ಲೇ ನೋಡ್ರು ಫುಲ್ಲು ಹಚ್ಚ ಹಸಿರಾಗಿ ನಿಮಗೆ ಕೆಳಗಡೆಗೂ ಮತ್ತು ಆರ್ಸ್ಲಿ ಹಿಲ್ಸ್ ಇಲ್ಲಿ ಬೆಟ್ಟದ ಮೇಲಕ್ಕೂ ಎಷ್ಟು ಟೆಂಪ್ರೇಚರ್ ಡಿಫ್ರೆನ್ಸ್ ಇರುತ್ತೆ ಅಂದರೆ, ಒಂದು 3 to 4 ಡಿಗ್ರಿ ಟೆಂಪ್ರೇಚರ್ ಕೆಳಗಡೆಗೂ ಮೇಲ್ಗಡೆಗೂ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಕೆಳಗಡೆ ಎಲ್ಲ ತುಂಬ ಹಾಟ್ ಇರುತ್ತೆ. ಇಲ್ಲಿ ಮೇಲೆ ಬಂದರೆ ಅಷ್ಟು ಗಾಳಿ ಆಗಿರ್ಬೋದು, ಇಲ್ಲ ಅಷ್ಟು ವೆದರೆಲ್ಲ ಚೇಂಜ್ ಬರುತ್ತೆ, ತಣ್ಣಗಾಗೋಗುತ್ತೆ. ಸೊ ಮೇ ಬಿ ಒಂದು 8 to 9 kilometers ಅಷ್ಟೇ ಟಾಪ್ ಇರೋದು, ಬಟ್ ಆದರೂ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಆರ್ಸ್ಲಿ ಹಿಲ್ಸಲ್ಲಿ. ಸೊ ಇದೇ ಬಿಗ್ ಪ್ಲಸ್ ಪಾಯಿಂಟ್ ಆರ್ಸ್ಲಿ ಹಿಲ್ಸ್ಗೆ ಅಂತ ಅನ್ಬೋದು. ನಂತರ ಒಬ್ಬನೇ ಏನಾದರೂ ಬಂದರೆ ಹೆಂಗೆ ಎಂಜಾಯ್ ಮಾಡಬೇಕಪ್ಪ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ಅವ್ರು ಬಂದಿಲ್ಲ, ಇವ್ರು ಬಂದಿದ್ದು ಚೆನ್ನಾಗಿರ್ತಾಯಿತ್ತು, ಅವ್ರು ಬಂದಿದ್ದು ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಕೊಳ್ಳೋಕ್ಕನ್ನ ಜಸ್ಟ್ ನೋಡಿ, ಈ ಥರ ನೇಚರ್ನ ಎಂಜಾಯ್ ಮಾಡಿ. ಈ ಥರ ನೇಚರ್ ನಿಮಗೆ ನಾರ್ಮಲಾಗಿ ಸಿಗಲ್ಲ. ಎಲ್ಲಾದರೂ ನೋಡು ಪೊಲ್ಯೂಷನ್ನು, ಗಾಡಿ ಸೌಂಡು, ಆ ಸೌಂಡು, ಇಲ್ಲ ಏನೋ ಒಂದು ಸೌಂಡು. ಅದು ನಂತರ ಸೌಂಡಿಗೆ ಇರಿಟೇಟ್ ಆಗೋರಿಗೆ ಈ ಥರ ಪ್ಲೇಸಸ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಪೀಸ್ ಆಗಿದೆ ನೋಡಿ, ಎಷ್ಟು ನಿಶಬ್ದವಾಗಿ, ಎಷ್ಟು ಪೀಸಾಗಿ, ಯಾರದೇ ಗಲಾಟೆ ಇಲ್ಲ. ಆರಾಮಾಗೆ ಆ ಗಿಡ ಮರಗಳನ್ನ ನೋಡಿಕೊಂಡು, ಆ ಪಕ್ಷಿಗಳನ್ನ ನೋಡಿಕೊಂಡು, ಆ ಬೆಟ್ಟ ಗುಡ್ಡಗಳನ್ನ ನೋಡಿಕೊಂಡು ಪೀಸ್ ಈ ಥರ ಬಂದುಬಿಟ್ಟು 1 hour 1.5 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕನ್ನ ಬೆಟರ್ ಪ್ಲೇಸು, ಬೆಟರ್ ಪೊಸಿಷನ್ನು ಬೇರೆ ಕಡೆ ಸಿಗಲ್ಲ ಅಂತಲೇ ಹೇಳ್ಬೋದು. ಸೊ ನನ್ನ ಕಂಟೆಂಟ್ನ ನಿಮ್ಗೆ ಇಷ್ಟ ಆಗ್ತಾ ಇರ್ತೇನೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿಲ್ಲ ಅಂದರೆ ಏನು ಚೇಂಜ್ ಮಾಡ್ಕೋಬೇಕು, ಏನು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅದೇ ರೀತಿ ಇದು ಮಾಡ್ತೀನಿ. ಹಂಗೆ ನೆಕ್ಸ್ಟ್ ಬೇರೆ ನಿಮ್ಗೆ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಈ ಕಡೆ ಹೋಗು ಚೆನ್ನಾಗಿರುತ್ತೆ ಅಂತ. ಸೊ ಡೆಫಿನೆಟಾಗಿ ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾನು ಈ ಥರ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬೇರೆ ಪ್ಲೇಸಸ್ಗೆ ಹೋಗೋಕ್ಕೆ ನನಗೆ ಮೋಟಿವೇಶನ್ ಬರುತ್ತೆ. ಸೊ ಪ್ಲೀಸ್ ಗಾಯ್ಸ್, ನಿಮಗೆ ಆದಷ್ಟು ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಮೇಯ್ನ್ಲಿ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಇನ್ನೊಬ್ರು ಶೇರ್ ಮಾಡುತ್ತೆ. ಈ ವಿಡಿಯೋನ ಇಷ್ಟಪಡ್ತಾ ಇದ್ದಾರಪ್ಪ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಬೇರೆಯವ್ರಿಗೆ ಕಳಿಸೋಣ ಅಂತ. ಸೊ ಬೇರೆಯವ್ರಿಗೆ ಎಲ್ಲ ರೆಕಮೆಂಡ್ ಮಾಡುತ್ತೆ. ಸೊ ಅದರಿಂದ ವಿಡಿಯೋನ ಲೈಕ್ ಮಾಡೋದಂತೂ ಮರೀಲೇಬೇಡಿ. ಹಾಗೆ ನೋಟಿಫಿಕೇಷನ್ ಹಾಲಲ್ಲಿ ಇಟ್ಕೊಳ್ಳಿ. ಸೊ ಅವಾಗ ತಾನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಷನ್ ಆನಲ್ಲಿದೆಯಾ ಆಫಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಆಫಲ್ಲಿದ್ದರೆ ದಯವಿಟ್ಟು ಆನಲ್ಲಿ ಇಟ್ಕೊಳ್ಳಿ. ಅವಾಗೆ ನಾನು ವಿಡಿಯೋ ಮಾಡ್ತಾ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲೆಲ್ಲ ಝೂ ಎಲ್ಲ ಇದೆ, ಅದಲ್ಲದೆ ಇನ್ನು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಸೊ ವಿಡಿಯೋ ಅಂತೂ ಇನ್ನು ಸಕ್ಕತ್ತಾಗಿರೋ ವಿಡಿಯೋ. ಸೊ ಮುಂದೆ ನೋಡಿ, ಯಾರಾದ್ರು ಆರ್ಸ್ಲಿ ಹಿಲ್ಸ್ ಬರೋರು, ಆರ್ಸ್ಲಿ ಹಿಲ್ಸ್ ಬಿಟ್ಟರೆ ಏನಪ್ಪ ಇದೆ ಅಂದರೆ, ಸೊ ಇಲ್ಲಿಂದ 1.5 kilometers ಅಂದರೆ ವಾಕಬಲ್ ಡಿಸ್ಟೆನ್ಸೇ. ಈ ವಾಕಬಲ್ ಡಿಸ್ಟೆನ್ಸಲ್ಲಿ ವಿಸ್ಪರ್ ವಿಂಡ್ಸ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಮತ್ತು ಝೂ ಇದೆ ಇಲ್ಲಿ. ಅದಾಗೋದ್ಮೇಲೆ ಗಂಗೋತ್ರಿ ಲೇಕ್ ಅಂತಿದೆ. ಸೊ ಅದು ಚೆನ್ನಾಗಿರುತ್ತೆ. ವಾಟ್ರ್ ಕಮ್ಮಿ ಇರ್ಬೋದು ಅನ್ಕೊಂತೀನಿ, ಬಟ್ ಲೇಕ್ ನೋಡೋಕ್ಕೆ ಸಖತ್ತಾಗಿ ಬ್ಯೂಟಿಫುಲ್ ಆಗಿದೆ. ಸೊ ನಾವು ಫಸ್ಟು
ವಿಶ್ಪರ್ ವಿಂಡ್ಸ್ ವ್ಯೂ ಪಾಯಿಂಟ್ ನೋಡಿ ಇದೆ. ವಿಶ್ಪರ್ ವಿಂಡ್ಸ್ ವ್ಯೂ ಪಾಯಿಂಟು. ಸೊ ತುಂಬ ಜನ ಇದ್ದಾರೆ. ಸೊ ನಾವು ಎಲ್ಲಾಂದ್ರೆ ಬೇರೆ ಕಡೆಯಿಂದ ಹೋಗೋಕ್ಕಾಗತ್ತೇನೋ. ಜಾಗ ಏನಾದ್ರು ಇದೆಯಾ ನೋಡೋಣ ಇಲ್ಲಿ. ಸೊ ನೋಡಿ ಇಲ್ಲಿಂದ ಈ ಥರ ಇದೆ ವ್ಯೂ. ಮೇಲಿಂದ ನೋಡಿದ್ರು ಹಿಂಗೆ ನಾರ್ಮಲ್ ಆಗಿದೆ. ಸೊ ದೂರದಿಂದ ನೋಡ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಫುಲ್ಲು ಬ್ಯಾಕ್ಗ್ರೌಂಡಲ್ಲೆಲ್ಲ ಚೆನ್ನಾಗಿದೆ. ಮುಂದೆ ನಾರ್ಮಲ್ ಆಗಿದೆ. ಬಟ್ ಇಲ್ಲಿ ಮೈನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ವೆದರ್ ಕೂಲಾಗಿರುತ್ತೆ. ಈ ಕಡೆ ಇನ್ನೊಂದು, ನಾನು ಫಸ್ಟ್ ಟೈಮ್ ಬಂದಾಗ ಹೋಗಿದ್ದೆ, ಅಲ್ಲಿಂದ ಸಖತ್ ಗಾಳಿ ಬರ್ತಾಯಿತ್ತು. ಸೊ ಅಲ್ಲಿ ಇನ್ನೊಂದ್ಸತಿ ನಿಮಗೂ ತೋರಿಸ್ತೀನಿ ರೀ. ಅಲ್ಲಿಂದ ವ್ಯೂ ಚೆನ್ನಾಗಿದೆ. ಇಲ್ಲಿ ಇದಕ್ಕನ್ನ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ನೋಡಿ ಬಾ ಇನ್ನು ಆ ಕಡೆ ಹಂಗೆ ಹೋಗ್ಬೋದಾ? ಯಾಕೆ ಬಿಡಿ ನೋಡಿ, ಇಲ್ಲಿಂದ ಚೆನ್ನಾಗಿದೆ ಅಲ್ಲ ಕಂಪೇರ್ಡ್ ಟು ಅದಕ್ಕೆ. ಆ ವಿಶ್ಪರ್ ವಿಂಡ್ಸ್ ವ್ಯೂ ಪಾಯಿಂಟ್ಗನ್ನು ನನಗೆ ಇದೇ ಚೆನ್ನಾಗಿದೆ. ಯಾಕಂದರೆ ಅದು ಬರೀ ನಾರ್ಮಲ್ ಬೆಟ್ಟಗಳು ಮಾತ್ರ ಇದೆ ನೋಡಿ. ಆ ಗ್ರೀನ್ರಿ ಇಲ್ಲ, ನಾನು ಹೇಳಿದ್ದು ನೋಡಿ. ಈ ಸೈಡೇ ನನಗೆ ಎಷ್ಟು ಆ ಗ್ರೀನ್ರಿ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನೀವು ಅಲ್ಲಿ ಆ ವ್ಯೂ ನೋಡ್ಕೊಂಬಂದರೆ ಇಲ್ಲಿಂದ ಒಂದು 500 ಮೀಟರ್ಸಲ್ಲೇ ಝೂ ಇದೆ. ನೀವು ಮಾರ್ನಿಂಗ್ 8 AM ಮೇಲೆ ಓಪನ್ ಆಗುತ್ತೆ ಝೂ. ಮೇ ಬಿ ಟಿಕೆಟು 20 ರೂಪೀಸ್ ಲಾಸ್ಟ್ ಟೈಮ್ ಬಂದಾಗಿತ್ತು. ಈ ಸತಿ ಹೇಳ್ತೀನಿ ಟಿಕೆಟ್ ಎಷ್ಟಿದೆ ಅಂತ. ಹೇಳ್ತಾನೆ ಆಸ್ಟ್ರೇಲಿಯಾದಲ್ಲಿ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ವೆದರ್ ನೋಡಿ. ಫುಲ್ಲು ಎಲ್ಲ ನೀಲಗಿರಿ ಮರಗಳೇ ಇರುತ್ತೆ. ನೀಲಗಿರಿ ಮರಗಳು, ಬೇರೆ ಮರಗಳಿರುತ್ತೆ, ಬಟ್ ಜಾಸ್ತಿ ನೀಲಗಿರಿ ಮರಗಳಿರುತ್ತೆ. ಅದರಿಂದ ಎಷ್ಟು ತಣ್ಣಗಿರುತ್ತೆ ಅಂದರೆ ನೀವು ಎಷ್ಟು ಇಮ್ಯಾಜಿನ್ ಮಾಡ್ಕೊಂಡು ಬಂದಿರ್ತೀರೋ ಅದಕ್ಕಂದ್ರೆ ಜಾಸ್ತಿ ತಣ್ಣಗೆ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಟಿಕೆಟ್ ತೊಗೊಂಡು ಎಂಟ್ರಿ ಆಗುತ್ತೆ. ಟಿಕೆಟ್ ಬಂದುಬಿಟ್ಟು 20 ರೂಪಾಯಿ ಇದೆ, 20 ರೂಪೀಸ್ ಇದೆ. ಸೊ ನೋಡೋಣ ಏನೇನು ಪ್ಲೇಸಸ್, ಏನೇನು ಅನಿಮಲ್ಸ್ ಇದೆ ಅಂತ. ಪ್ಲೇಸಸ್ಸೇ ಬರುತ್ತೆ ಬಾಯಲ್ಲಿ. ನೋಡಿ ಜಿಂಕೆ, ಚಿಕ್ಕದೊಂದು ಮರಿ ಇದೆ, ಇಲ್ಲೊಂದಿದೆ. ಹಿಮು ಬರ್ಡ್ ನೋಡಿ ಇಲ್ಲಿದೆ. ಹಿಮು ಬರ್ಡ್ ಅದು ನೋಡಿ, ಕಣ್ಣುಗಳು ನೋಡಿ, ನೋಡ್ತಾ ಇರೋದು ನೋಡಿ. ಒಳ್ಳೆ ಈಗಲ್ಗಿರುತ್ತೆ ನೋಡಿ ಕಣ್ಣುಗಳು, ಆ ರೀತಿ ಇದೆ. ಪಿಕಾಕ್ ಇಲ್ಲಿ ಕಾಣಿಸ್ತಾ ಇಲ್ವ ನಿಮಗೆ? ಇಲ್ಲಿಂದ ನನಗೆ ಕಾಣಿಸ್ತಾ ಇದೆ. ಝೂಮ್ ಮಾಡ್ರೆ ಅದು ನೋಡಿ 3 ಇದೆ ಪಿಕಾಕ್ ಇಲ್ಲಿ. ಕೋತಿಗಳೆಲ್ಲ ಇದೆ. ಇದಕ್ಕೆಲ್ಲ ಟಿಕೆಟ್ ಫ್ರೀನಾ? ಇದಕ್ಕೆ ಓಯ್ ನಿಂಗೂ ಟಿಕೆಟ್ ತೊಗೋಬೇಕಾ ನೋಡೋಕ್ಕೆ? ಇದಕ್ಕೆಲ್ಲ ಫ್ರೀ ಅನಿಸುತ್ತೆ, ಇದಕ್ಕೆ ಮಾತ್ರ ಟಿಕೆಟ್ ತೊಗೋಬೇಕು. ಓಯ್ ಹೇಳು ಹೇಳು ಸಬ್ಸ್ಕ್ರೈಬರ್ಸ್ಗೆ ಹೇಳು. ಹೇಳ್ತಾ ಇಲ್ಲ ಅದು. ಸೊ ಇಲ್ಲೊಂದು ಪಿಕಾಕ್ ಇದೆ. ಮುಂದೆ ಬಂದರೆ ಇಲ್ಲೇನಿಲ್ಲ ಅಂದ್ಕೊತೀನಿ. ಇಲ್ಲೇನಿಲ್ಲ ಬಿಡಿ, ನೋಡಿ ಖಾಲಿ. ಇಲ್ಲಿ ಇದು ಯಾವುದೋ ತೆಗೆದುಬಿಟ್ಟಂಗಿದ್ದಾರೆ. ಇಲ್ಲಿ ರ್ಯಾಬಿಟ್ಸ್ ಇದೆ. ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ ರ್ಯಾಬಿಟ್ಸ್ ಅಂತ. ಇಲ್ಲಿರೋವು ಸಖತ್ ಕ್ಯೂಟಾಗಿರುತ್ತೆ ನೋಡಿ. ಚೀಚಿ ಏನಾದ್ರು ಕ್ಯಾರೆಟ್ ಏನಾದ್ರು ತಗೊಂಬರ್ಬೇಕಾಯ್ತು, ಚೆನ್ನಾಗಿರ್ತೈತೆ. ಒಯ್ ಚೀಚಿ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ. ಅದು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ.
ಸಕ್ಕತ್ ಕ್ಯೂಟ. ಇದಂತೂ ಇನ್ನೂ ಚೆನ್ನಾಗಿದೆ, ಅದು ಕಲರ್ ಇರೋದ್ರಿಂದ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ. ಕ್ಯಾರೆಟ್ ಏನಾದ್ರು ತೊಗೊಂಬಂದಿದ್ದು ಚೆನ್ನಾಗಿರ್ತಾಯಿತ್ತು. ಒಯ್ ಎಷ್ಟು ವೈಟ್, ಎಷ್ಟು ಕ್ಲೀನ್ ನೀಟಾಗಿದೆ ನೋಡಿ ಅದು. ಸೊ ಇಲ್ಲಿ ಯಾವುದೋ ಸಮ್ ಬರ್ಡ್ಸ್ ಎಲ್ಲ ಇದೆ. ಹೋಗಪ್ಪ, ದಾರಿ ಬಿಡ್ತಾ ಇದ್ದೀನಿ. ನಾವು ಏನಿಲ್ಲ ನನ್ನ ಹತ್ರ ಹಿಂಗೆ ಕಿತ್ಕೊಳ್ಳೋಕ್ಕೆ. ಇಲ್ಲಿ ಏನಿಲ್ಲ ಅಷ್ಟೇ. ಅಲ್ಲಿ ಬರ್ಡ್ಸ್ ಇದೆ ಇಲ್ಲಿ ನೋಡಿ, ಹತ್ತಿರದಲ್ಲಿ ಪಿಕಕ್ ನೋಡಿ, ಹತ್ತಿರದಲ್ಲಿ ಅಲ್ಲಿ ಪಿಕಾಕ್ ಇದೆ. ಓಯ್ ಬರ್ತಾಯಿದೆ ನೋಡಿ. ಚೆನ್ನಾಗಿದೆಲ್ಲ ನೋಡೋಕ್ಕೆ. ನೀನು ಹಿಂಗೇನು ಮಾಡಲ್ಲ, ಹೋಗೋಣ ನೀನು. ಸೊ ಕಮ್ಮಿ ಇರೋದು, ಬಟ್ ಇರೋದ್ರಲ್ಲಿ ಚೆನ್ನಾಗಿದೆ. ಸೊ ಟಾಟಾಯ್ಸ್ ಇದೆಯೋ ಇಲ್ವೋ, ಇಲ್ಲ ಅಂದ್ಕೊಳ್ತೇನೆ. ಇಲ್ಲ ಬಿಡಿ, ಟಾಟಾಯ್ಸ್ ಇಲ್ಲ. ಇಲ್ಲ ಬಿಡಿ, ಟಾಟಾಯ್ಸ್ ನೋಡಿ. ಝೂ ಹಿಂಗಿದೆ. ಬೆಳಗ್ಗೆ ಹೊತ್ತಲ್ಲ ಕಮ್ಮಿ ಜನ, ಇಲ್ಲಿ ಏನಿದ್ರು ಮಧ್ಯಾಹ್ನ ಹೊತ್ತು ಜನ ಇರ್ತಾರೆ ಅಶ್ಲಿ ಹಿಲ್ಸಲ್ಲಿ. ಬೆಳಗ್ಗೆ ಹೊತ್ತು ಜನ ಕಮ್ಮಿನೇ. ಸೊ ಆ ಮುಂದೆ ಚಿಕ್ಕ ಝೂನ್ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲೆಲ್ಲ ಒಂದು ಲೇಕ್ ಇದೆ. ಅದಕ್ಕನ್ನ ಮುಂಚೆ ಏನಪ್ಪ ಅಂದರೆ ಸಖತ್ ಹಸಿವಾಗ್ತಾಯಿದೆ. ನಿಮಗೂ ಯಾರಿಗಾದ್ರು ಹಂಗಾಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳ್ರೆ ಬೇಗ ಹಸಿವಾಗೋದು. ಬಟ್ ಇನ್ನು ಯಾವುದು ಹೋಟೆಲ್ಸ್ ಎಲ್ಲ ಯಾವುದೂ ಬಾಗಿಲೇ ತೆಗೆದಿಲ್ಲ ಇನ್ನು. ಇವಾಗ ಜಸ್ಟ್ 8 ಆಗ್ತಾಯಿದೆ ಟೈಮು, ಅದರಿಂದ ಹೋಟೆಲ್ಸ್ ಯಾವುದು ಬಾಗಿಲು ತೆಗೆದಿಲ್ಲ. ಇದೆಲ್ಲ ಕೋಟ್ರಸ್ಗಳು ನೋಡಿ. ಇಲ್ಲಿ ಯಾವುದೋ 165 ಇಯರ್ಸಿಂದ ಒಂದು ಮರ ಇದೆ. ಆ ಮರ ತೋರ್ಸೋಕ್ಕೆ ಹೋಗ್ತಾ ಇರೋದು ಇವಾಗ. ನೀಲಗಿರಿ ಮರ 165 ಇಯರ್ಸಿಂದ ಇದೆ ನೋಡಿ. ಇದೇ ಆ ಮರ ಇರಿ ನೋಡಿ, 165 ಇಯರ್ಸ್ ದೊಡ್ಡ ನೀಲಗಿರಿ ಮರ. ಓಹ್ ಅಮ್ಮ, ಎಷ್ಟು ದೊಡ್ಡದಾಗಿದೆ ಮರ. ಇದೆ ನೋಡಿ 165 ಇಯರ್ಸ್ದು. ಆಲ್ಮೋಸ್ಟ್ ನಾರ್ಮಲ್ ನೀಲಗಿರಿ ಮರಗಳು ಒಂದು 10 ಹಾಕಿದ್ರೆ ಎಷ್ಟು ದಪ್ಪ ಬರುತ್ತೋ ಅಷ್ಟು ದಪ್ಪ ಇದೆ ಈ ನೀಲಗಿರಿ ಮರ. ಆ ಝೂಗ್ ಆಪೋಸಿಟಲ್ಲೇ ಒಂದು ಲೇಕ್ ಇದೆ, ಮುಂದೆ ಹೋಗಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಬೋಟಿಂಗ್ ಎಲ್ಲ ಇತ್ತು ಲಾಸ್ಟ್ ಟೈಮ್. ಇವಾಗ ಅದು ಈ ಟೈಮ್ಗೆ 8 ಗಂಟೆಗೆಲ್ಲ ಬೋಟಿಂಗ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಬೋಟಿಂಗ್ ಇದ್ದರೆ ಬೋಟಿಂಗ್ನು ಮಾಡೋಣ. ಬಟ್ ಇಲ್ಲಿಂದ ಇದು ಲೇಕ್ ಅಂತೂ ಮಸ್ತ್ ಇದೆ ಅಂತಲೇ ಹೇಳ್ಬೋದು. ಸೊ ತೋರಿಸ್ತೀನಿ ರೀ. ಇಲ್ಲಿ ಕ್ರೊಕೊಡೈಲ್ ಇತ್ತು. ಸೊ ಇವಾಗ ಇದೆಯಲ್ಲೋ, ಫಸ್ಟ್ ಇಲ್ಲಿ ಕ್ರೊಕೊಡೈಲ್ ನೋಡೋಣ ರೀ. ಇದೆಯೋ ಇಲ್ವೋ ಗೊತ್ತಿಲ್ಲ, ಮೊದಲು ಇತ್ತು. ಸೊ ಇಲ್ಲ ಅಂದ್ಕೊಳ್ತೀನಿ. ಇದೆ ಇರಿ, ಆ ಕಡೆ ಇದೆ, ತೋರಿಸ್ತೀನಿ ರೀ. ನಿಮ್ಗಳು ಕಾಣಿಸ್ತಾ ಇದೆ, ಒಂದೇ ಒಂದಿದೆ ಕ್ರೊಕೊಡೈಲ್. ಝೂಮ್ ಮಾಡೋ ಕ್ಲಾರಿಟಿ ಹೋಗುತ್ತೆ, ಬಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಒಂದೇ ಒಂದು ಕ್ರೊಕೊಡೈಲ್ ಇದೆ. ಸೊ ಇಲ್ಲಿ ಈ ಕಡೆಯಿಂದನೇ ಬೆಸ್ಟು, ಒಂದೇ ಒಂದಿದೆ ಕ್ರೊಕೊಡೈಲ್. ಎಷ್ಟು ಪೀಸಾಗಿದೆ ಅಂದರೆ ಇಷ್ಟು ಪೀಸಲ್ಲಿ ಸಕ್ಕತ್ತಾಗಿದೆ. ಜನ ಇಲ್ಲ ನೋಡಿ, ಆ ಸೌಂಡ್ ನೋಡಿ, ಆ ಪಕ್ಷಿಗಳದ್ದು ಸೌಂಡ್ ಇಲ್ಲ ಅಂದ ತಕ್ಷಣ ಅವನು ಪಟಾಕಿ ಹೊಡಿತಾ ಇದ್ದಾನೆ ನೋಡಿ. ಇದೇ ಗಂಗೋತ್ರಿ ಲೇಕು. ಇವರು ಇದನ್ನು ಮಾನಸ ಸರೋವರಂ ಅಂತಾರೆ.
ನೋಡಿ ಬೋಟಿಂಗ್ ಎಲ್ಲ ಇದೆ. ಬಟ್ ಈ ಬೆಳಗ್ಗೆ ಬಂದುಬಿಟ್ಟಿದ್ದೀನಿ ನಾನು 8 ಗಂಟೆಗೆ. ಸೊ ಯಾರೂ ಇಲ್ಲ ಅಂದರೆ ನೋಡಿ ಕಮ್ಮಿನೇ ಇರ್ಬೋದು ಈ ಲೇಕು. ಬಟ್ ನೋಡೋಕ್ಕೆ ಚೆನ್ನಾಗಿದೆ. ಫುಲ್ಲು ಸುತ್ತಮುತ್ತ ಎಲ್ಲ ಮರಗಳ ಮಧ್ಯೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾನೇ ಬೋಟಿಂಗ್ ಮಾಡ್ಬೋದಾಯಿತು. ಬೆಳಗ್ಗೆ ಬಂದಿದ್ದೀನಿ, ಯಾರೂ ಇಲ್ಲ. 50 ರುಪೀಸೋ 20 ರುಪೀಸೋ ಇದು ಒಂದು ರೌಂಡ್ಗೆ. ಸೊ ಯಾರಾದರೂ ಫ್ರೆಂಡ್ಸ್ ಜೊತೆನೋ ಫ್ಯಾಮ್ಲಿ ಜೊತೆನೋ ಬಂದಾಗ ನೀವು ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು. ಅಂದರೆ ನೀವೊಂದು 10 o'clock ಮೇಲೆ ಬಂದರೆ ಬೋಟಿಂಗ್ ಎಲ್ಲ ಇರುತ್ತೆ. ಚೆನ್ನಾಗಿರುತ್ತೆ. ಒಂದು ರೌಂಡ್ ಕ್ಲೀನಾಗಿ ಹೋಗಿ ಬರೋಷ್ಟೊತ್ತಿಗೆ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಿದೆ ಲೇಕ್. ನಿಮಗೆ ಈ ಆಸ್ಟ್ರೇ ಹಿಲ್ಸು ನಾಟ್ ಸೋ ಗ್ರೇಟ್ ಅನಿಸ್ಬೋದು. ಬಟ್ ನೀವು ಜನವರಿಯಲ್ಲೋ ಇಲ್ಲ ಮೈನ್ಲಿ ರೈನಿ ಸೀಸನಲ್ಲಿ ನಿಮಗೆ ಜುಲೈ ಆಗಸ್ಟ್ ಮೇಲೆ ಬನ್ನಿ. This world ain't gonna change if we don't achieve. The streets are filled with protest signs. The people's voices echo through the pines. We're young and we're raging against the machine, shouting out loud, this revolution's our dream. Revolution road, we won't back down. We'll keep on marching through this town with our hearts on fire. We'll demand just what's right on Revolution Road. We'll ignite the fire. So, hope you enjoyed my video. ಸೊ ಈ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮರ್ತೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೆಲ್ಲೈಕನ್ ಅಲ್ಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.